ನಮಸ್ಕಾರ ವೀಕ್ಷಕರೇ, ಈ ಮಾವಿನಕಾಯಿ ಸೀಸನ್ ನಲ್ಲಿ ಈ ತರ ರೆಸಿಪಿನ ಮಿಸ್ ಮಾಡ್ಕೊಳ್ಳಬೇಡಿ. ಬರೀ ಮಾವಿನಕಾಯಿ ಸಕ್ಕರೆ ಬಳಸ್ಕೊಂಡು ಮಾವಿನಕಾಯಿ ಕ್ಯಾಂಡಿ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ವೀಕ್ಷಕರೇ, ನಾನು ಮಾವಿನಕಾಯಿನ ಈ ರೀತಿ ಹಚ್ಕೊಂಡಿದ್ದೀನಿ. ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಒಂದು ಮಾವಿನಕಾಯಲ್ಲಿ ಒಂದು 20 ಪೀಸ್ ಮಾಡಬಹುದು. ಆ ರೀತಿ ನಾನು ಹಚ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಪೀಸ್ಗಳನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಮಾವಿನಕಾಯಿ ಪೀಸು ಮುಳುಗುವಷ್ಟು ನೀರ್ ಹಾಕೋಬೇಕು ಮೊದಲಿಗೆ. ಇವಾಗ ಮ್ಯಾಕ್ಸಿಮಮ್ 5 ನಿಮಿಷ ಸಾಕು ಬೇಯಿಸ್ಕೋಬೇಕಾಗುತ್ತೆ. 5 ನಿಮಿಷದಲ್ಲಿ ಬೆಂದೇ ಹೋಗಿರುತ್ತೆ ಮಾವಿನಕಾಯಿ. ಅಷ್ಟು ನಾವು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಗಿರ್ಬೇಕು. ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಇವಾಗಲೇ ಮೆತ್ತಗಾಗಿರುತ್ತೆ ಮಾವಿನಕಾಯಿ ಪೀಸ್ಗಳು. ಈ ರೀತಿ ನಾವು ಬೇಯಿಸ್ಕೋಬೇಕು. ನೀವು ಬೇಕಾದ್ರೆ ಸ್ಪೂನ್ ಅಲ್ಲಿ ಒಂದು ಕಟ್ ಮಾಡಿ ನೋಡಿ. ಮಧ್ಯದಲ್ಲಿ ಕಟ್ ಆಯ್ತು ಅಂತ ಅಂದ್ರೆ ಅದು ಬೆಂದಿದೆ ಅಂತ ಅರ್ಥ. ಅವಾಗ ಗ್ಯಾಸ್ನ ಆಫ್ ಮಾಡ್ಕೋಬೇಡಿ. ಇದನ್ನ ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಮಾವಿನಕಾಯಿ ಪೀಸ್ಗಳನ್ನ ಬೇಯಿಸ್ಕೊಂಡಿರೋ ನೀರ್ನ ನಾವು ಸೋಸ್ಕೋಬೇಕಾಗುತ್ತೆ. ಆ ನೀರು ಹಾಕೋ ಹಾಗಿಲ್ಲ. ಇವಾಗ ನಾನು ಒಂದು ಉದ್ದಕ್ಕಿರೋ ಸ್ಟೀಲ್ ಬಾಕ್ಸ್ ತಗೊಂಡಿದ್ದೀನಿ. ನೀವು ಯಾವ ತರ ಬಾಕ್ಸ್ ಬೇಕಾದ್ರೂ ತಗೋಬಹುದು. ಪ್ಲಾಸ್ಟಿಕ್ ಬಾಕ್ಸ್ ಯಾವುದೇ ರೀತಿ ಆದ್ರೂ ಪರವಾಗಿಲ್ಲ. ಮೊದಲಿಗೆ ಆ ಬಾಕ್ಸ್ ಒಳಗೆ 1-2 ಸ್ಪೂನ್ ಶುಗರ್ ಹಾಕೊಳ್ಳಿ. ಸಕ್ಕರೆ ಹಾಕಿದ್ದಾದ್ಮೇಲೆ ನಾವು ಮಾವಿನಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಇವಾಗ ಹಾಕೊಳ್ಳಿ. ಆ ಬೇಯಿಸ್ಕೊಂಡಿದ್ವಲ್ಲ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಒಂದ್ ಹನಿನೂ ಬೀಳ್ಬಾರ್ದು ನೀರು. ಬೇಯಿಸ್ಕೊಂಡಿರೋ ಪೀಸ್ಗಳು ಮಾತ್ರ ನಾವು ಹಾಕೋಬೇಕಾಗುತ್ತೆ. ಇವಾಗ ಅದ್ರ ಮೇಲೆ 1 ಸ್ಪೂನು ಶುಗರ್ ಹಾಕೊಳ್ಳಿ. ಮತ್ತೆ ಅದ್ರ ಮೇಲೆ ಮಾವಿನಕಾಯಿ ಪೀಸ್ಗಳನ್ನ ಹಾಕೊಳ್ಳಿ. ಬೇಯಿಸಿರೋ ಮಾವಿನಕಾಯಿ ಪೀಸ್ಗಳನ್ನ. ಇವಾಗ ಮತ್ತೆ 1 ಸ್ಪೂನು ಶುಗರ್ ಹಾಕೊಳ್ಳಿ. ಮತ್ತೆ ಮಾವಿನಕಾಯಿ ಪೀಸ್ಗಳನ್ನ ಹಾಕೊಳ್ಳಿ. ಮತ್ತೆ ಶುಗರ್ ಹಾಕೊಳ್ಳಿ. ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಮಾವಿನಕಾಯಿ ಪೀಸ್ಗಳಿದೆಯೋ ಅಷ್ಟುನುವೆ ಫುಲ್ಲು ಇದೇ ತರನೇ ಮಾಡ್ಕೊಂಡ್ ಬನ್ನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡ್ ಬನ್ನಿ. ನಿಜವಾಗ್ಲೂ ವೀಕ್ಷಕರೇ, ತುಂಬಾ ರುಚಿಯಾಗಿ ಬರುತ್ತೆ. ಇದ್ ನೀವು ಮಾಡಿ ತಿಂದ್ರಿ ಅಂದ್ರೆ ಅಡಿಕ್ಟ್ ಆಗೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಸಮ್ಮರ್ ಅಲ್ಲಿ, ಅದು ಈ ಮಾವಿನಕಾಯಿ ಸೀಸನ್ ಅಲ್ಲಿ ಈ ತರ ರೆಸಿಪಿ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಬೇರೆ ಮಕ್ಕಳು ಸಮ್ಮರ್ ಹಾಲಿಡೇಸ್ಗೆ ಮನೇಲೇ ಇರ್ತಾರೆ. ಅವರಿಗೆ ಈ ತರ ಸ್ನಾಕ್ಸ್ ರೆಸಿಪಿನ ಮಾಡ್ಕೊಡಿ. ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ. ಇವಾಗ ವೀಕ್ಷಕರೇ, ಒಂದು 3 ಅವರ್ 4 ಅವರ್ ಈ ತರ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಟ್ರೆ ಅದು ನೀಟಾಗಿ ನೀರ್ ಹೊಡ್ಕೊಂಡಿರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ಮಾವಿನಕಾಯಿಗೆ ಸ್ವೀಟ್ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ನೋಡಿ, ಈ ತರ ನೀರ್ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಬಿಡ್ಬೇಕಾಗುತ್ತೆ. ಈಗ 3 ಅವರ್ 4 ಅವರ್ ಬಿಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ರಾತ್ರಿನೇ ಮಾಡಿ ಬಿಟ್ಬಿಡಿ. ಬೆಳಗ್ಗೆನಾಗ ಒಣಕಕ್ಕೆ ಸರಿ ಆಗುತ್ತೆ. ಇವಾಗ ಒಂದು ಅಗ್ಲವಾಗಿರೋ ತಟ್ಟೆ ತಗೊಳ್ಳಿ. ಆ ತಟ್ಟೆಗೆ ಈ ತರ ಅಳ್ಕೊಂಡ್ ಬನ್ನಿ. ಒಂದೊಂದೇ ಪೀಸ್ ಉಡುಡಿಯಾಗಿ ಹಾಕೋ ಬರ್ಬೇಕಾಗುತ್ತೆ. ನೋಡಿ, ಈ ತರ ನಾನು 2 ತಟ್ಟೆಗೆ ಹಾಕೊಡ್ತಾ ಇದ್ದೀನಿ. ಇವಾಗ ಇದನ್ನ ಬಿಸಿಲಿಗೆ ಇಟ್ಟು ಒಣಗಿಸ್ಬೇಕಾಗುತ್ತೆ. 1-3 ದಿನನಾದ್ರೂ ನಾವು ಒಣಗಿಸ್ಕೋಬೇಕಾಗುತ್ತೆ ಇದನ್ನ. ಇದ್ರ ಮೇಲೆ ಒಂದು ತೆಳ್ಳಗಿರೋ ದುಪ್ಪಟ್ಟ ಹಾಕ್ತಾ ಇದ್ದೀನಿ. ಧೂಳು ಯಾವ್ದು ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ, 2 ದಿನ ಒಣಗಿಸಿರೋದಷ್ಟೇ ನಾನು. ಎಷ್ಟು ಚೆನ್ನಾಗಾಗಿದೆ. ಇವಾಗ ಸಮ್ಮರ್ ಅಲ್ಲಿ ಬಿಸಿಲು ತುಂಬಾ ಇರುತ್ತೆ, ಬೇಗನೆ ಒಣಗುತ್ತೆ. 1-2 ದಿನ ಒಣಗಿಸಿದ್ರೆ ಸಾಕು. ಇನ್ನು ಜಾಸ್ತಿ ಸ್ಟೋರ್ ಮಾಡ್ತೀರಾ ಅಂತ ಅಂದ್ರೆ ಇನ್ನು 3-4 ದಿನ ಒಣಗಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.